6ನೇ ಸ್ಕಂದದಲ್ಲಿ ಮೊದಲು ಶುಕಾಚಾರ್ಯರು ಪ್ರಾಯಶ್ಚಿತ್ತ ಮಾಡೋದು ಎಷ್ಟು ವ್ಯರ್ಥ ಹೇಳಿ ಹೇಳ್ತಾರೆ. ಪಾಪಗಳು ಮಾಡೋದು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿ ಪುನಃ ಅದೇ ಪಾಪಗಳನ್ನು ಮಾಡೋದು, ಇದು ಎಷ್ಟು ವ್ಯರ್ಥ ಹೇಳಿ ಹೇಳ್ತಾರೆ. ಒಂದು ಕರ್ಮವನ್ನು ಇನ್ನೊಂದು ಕರ್ಮದಿಂದ ಹೊಡೆದು ಹಾಕ್ಲಿಕ್ಕೆ ಆಗ್ದಿಲ್ಲ. ಹಾಗೆ ಮಾಡಿದ ಪಾಪದ ಫಲವನ್ನು ಅನುಭವಿಸಲೇಬೇಕು. ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡಿ ಆ ಕರ್ಮ ಹೋಗಿ ಬಿಡೋದಿಲ್ಲ. ಮತ್ತು ಪ್ರಾಯಶ್ಚಿತ್ತಗಳೆಲ್ಲ ಯಾಕೆ ಹೇಳ್ತಾರೆ ಅಂದರೆ, ಅದು ಬರೀ ದಡ್ಡರ ಮನಸ್ಸಿನ ತೃಪ್ತಿಗಾಗಿ, ನಾನು ಪಾಪ ಮಾಡಿದ್ದು ಹೋಗಿಬಿಟ್ಟಿತು ಹೇಳಿ ಅವರಿಗೆ ತೃಪ್ತಿ ಆಗಲಿ ಹೇಳಿ ಹೇಳ್ತಾರೆ ಆಗಲಿ ಅಷ್ಟೇ. ಅದರಿಂದ ನಿಜವಾಗಿ ಯಾವ ಪಾಪವೂ ನಾಶವಾಗ್ದಿಲ್ಲ ಹೇಳಿ ಶುಕಾಚಾರ್ಯರು ಇಲ್ಲಿ ಹೇಳ್ತಾರೆ. ಹಾಗಿದ್ದರೆ ನಿಜವಾಗಿ ಏನು ಮಾಡಬೇಕು ಅಂದರೆ, ನಾವು ಪ್ರಾಯಶ್ಚಿತ್ತ ಮಾಡುವ ಅವಕಾಶನೇ ಬರಬಾರ್ದು, ಅಂದರೆ ಪಾಪಗಳೇ ಮಾಡಬಾರ್ದು. ಹಾಗಿರಬೇಕಂದ್ರೆ ನಾವು ಶಿಸ್ತುಬದ್ಧವಾದ ಜೀವನವನ್ನು ಬಾಳಬೇಕು. ಶಿಸ್ತುಬದ್ಧವಾದ ಜೀವನ ಅಂದರೆ ಏನು ಅಂದರೆ, ಇಲ್ಲಿ 5 ಪಾಯಿಂಟ್ಸ್ ಹೇಳ್ತಾರೆ. ಮೊದಲನೇ 3 ತ್ಯಾಗ, ಸತ್ಯ ಮತ್ತು ಶೌಚ. ಅದಲ್ಲದೆ ಯಮ ನಿಯಮಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಯಮ ನಿಯಮಗಳೆಲ್ಲ ಹಿಂದೆ ಕಪಿಲೋಪದೇಶದಲ್ಲಿ ಬಂದಿದೆ 3ನೇ ಸ್ಕಂಧದಲ್ಲಿ. ಯಮ ಅಂದರೆ ಅಹಿಂಸಾ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ನಿಯಮಗಳು ಅಂದರೆ ಶೌಚ, ತಪಸ್ಸು, ಸ್ವಾಧ್ಯಾಯ, ಹರಿಪೂಜನ ಮತ್ತು ತುಷ್ಟಿ, ಕಂಟೆಂಟ್ಮೆಂಟ್. ಯಮ ನಿಯಮಗಳು ಮತ್ತು ತ್ಯಾಗ, ಸತ್ಯ, ಶೌಚವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗಿದ್ದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಾಯಶ್ಚಿತ್ತ ಮಾಡೋದಂತೂ ಇನ್ಎಫೆಕ್ಟಿವ್, ಅದೇನು ಉಪಯೋಗ ಇಲ್ಲ. ನಿಜವಾಗಿ ಮಾಡಬೇಕಾದದ್ದೇನೆಂದರೆ ಶಿಸ್ತುಬದ್ಧವಾದ ಜೀವನವನ್ನು ಬಾಳಬೇಕು. ನಾವು ಶಿಸ್ತಾಗಿರುವಾಗ ತಪ್ಪಿ ಏನಾದರೂ ಪಾಪ ಮಾಡಿದರೂ ಕೂಡ ನಮ್ಮ ಶಿಸ್ತುಬದ್ಧವಾದ ಜೀವನವೇ ಆ ಪಾಪಗಳನ್ನೆಲ್ಲ ಸುಟ್ಟು ಬಿಡ್ತದೆ. ಇನ್ನೂ ಇದರಿಂದಲೂ ಮೇಲೆ ಇರುವ ಜೀವರು ಭಗವಂತನನ್ನೇ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ. ಅಂಥವರು ತಪ್ಪಿ ಪಾಪ ಮಾಡಿದರೂ ಕೂಡ ಆ ಪಾಪ ಅವರಿಗೆ ಅಂಟುವುದು ಸಾಧ್ಯವೇ ಇಲ್ಲ ಹೇಳಿ ಹೇಳ್ತಾರೆ ಶುಕಾಚಾರ್ಯರು. ಈ ಸಂದರ್ಭದಲ್ಲಿ ಅಜಾಮಿಳನ ಕತೆ ಬರ್ತದೆ. ಅಜಾಮಿಳ ಒಂದು ದಿನ ಹೂ ತರಲಿಕ್ಕೆ ಹೇಳಿ ಹೋದಾಗ ಒಂದು ಸ್ವಚ್ಛಂದ ಸ್ತ್ರೀಯನ್ನು ಕಂಡು ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಅವಳೊಟ್ಟಿಗೆ ಜೀವನ ಮಾಡಿದ. ಅವನಿಗೆ 88 ಇಯರ್ಸ್ ಆಗುವವರೆಗೆ ಅವಳೊಟ್ಟಿಗೆ ಇದ್ದು ತುಂಬ ಪಾಪಗಳನ್ನೆಲ್ಲ ಮಾಡಿದ. ಕೊನೆಗೆ ಅವನಿಗೆ ಒಂದು ದಿನ ಒಂದು ವಿಷನ್ ಆಯಿತು. ಅವನು ಸಾಯಲಿಕ್ಕೆ ಹೋಗ್ತಾ ಇದ್ದಾನೆ. ಅವನು ಮಾಡಿದ ಪಾಪಗಳಿಂದಾಗಿ ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಯಮದೂತರು ಬಂದಿದ್ದಾರೆ, ನರಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ. ಇಷ್ಟರಲ್ಲಿ ಅವನಿಗೆ ತನ್ನ ಕೊನೆಯ ಮಗನಾದಂತಹ ನಾರಾಯಣ ನೆನಪಾದ. ಅವನ ಮಗನನ್ನು ಕರೆದ ನಾರಾಯಣ ಹೇಳಿ. ಸಾಯಲಿಕ್ಕೆ ಹೋಗ್ತಾ ಇರುವಾಗ ತನ್ನ ಮಗನನ್ನು ಪ್ರೀತಿಯಿಂದ ನಾರಾಯಣ ಹೇಳಿ ಕರೆದ. ನಾರಾಯಣ ಕರೆದದ್ದಕ್ಕೆ ವಿಷ್ಣುದೂತರು ಬಂದುಬಿಟ್ರು. ವಿಷ್ಣುದೂತರು ಬಂದು ಇವನು ಕೊನೆಯ ಸಾವಿನ ಕ್ಷಣದಲ್ಲಿ ನಾರಾಯಣ ಹೇಳಿ ಭಗವಂತನ ಹೆಸರನ್ನು ಹೇಳಿದ್ದಾನೆ, ಇವನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗಬೇಕು ಹೇಳಿ ಯಮದೂತರೊಟ್ಟಿಗೆ ವಾದ ಪ್ರಾರಂಭಿಸ್ತಾರೆ. ಯಮದೂತರು ಅವನು ಮಾಡಿದ ಪಾಪಗಳ ಪಟ್ಟಿಯನ್ನೆಲ್ಲ ಹೇಳಿ ಇವನು ನರಕಕ್ಕೆ ಹೋಗಬೇಕು ಅಂದರೆ ವಿಷ್ಣುದೂತರು ಇಲ್ಲ ಹೇಳ್ತಾರೆ. ಇವನು ಭಗವಂತನ ಭಕ್ತ, ಇವನು ಕೊನೆಯ ಸಾವಿನ ಕ್ಷಣದಲ್ಲಿಯೂ ಭಗವಂತನ ಹೆಸರನ್ನು ಕರೆದಿದ್ದಾನೆ, ಇವನು ವೈಕುಂಠಕ್ಕೆ ಹೋಗಬೇಕು ಹೇಳಿ ಹೇಳ್ತಾರೆ. ಆವಾಗ ಯಮದೂತರು ಹೇಳ್ತಾರೆ, ಇಲ್ಲ ಅವನ ಮಗನನ್ನು ಕರೆದದ್ದು, ಅವನು ಭಗವಂತನನ್ನೆಲ್ಲ ಕರೆದದ್ದು ಹೇಳಿ. ಅದಕ್ಕೆ ವಿಷ್ಣುದೂತರು ಹೇಳ್ತಾರೆ, ಅವನು ಭಗವಂತನ ಮಹಿಮೆಯ ಅರಿವಿನಿಂದನೇ ತನ್ನ ಮಗನಿಗೆ ನಾರಾಯಣ ಹೇಳಿ ಹೆಸರಿಟ್ಟದ್ದು ಹೇಳಿ. ಹಾಗೆ ಅವನು ಭಗವಂತನ ಮಹಿಮೆಯನ್ನು ಸಬ್ಕಾನ್ಷಿಯಸ್ಲಿ ತಿಳಿದಿದ್ದಾನೆ. ಹೀಗೆ ಸಬ್ಕಾನ್ಷಿಯಸ್ಲಿ ಭಗವಂತನ ಹೆಸರು ಹೇಳಿ ಅದರ ಹಿಂದೆ ಭಗವಂತನ ಅರಿವಿನ ಜ್ಞಾನವಿದ್ದರೆ ಅದು ಕೂಡ ತುಂಬ ಫಲ ಕೊಡ್ತದೆ ಹೇಳಿ ಹೇಳ್ತಾರೆ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲನಮೇವ ವಾ ವೈಕುಂಠ ನಾಮಗ್ರಹಣಮಶೇಷಾಘಹರಂ ವಿದುಹು. ವೈಕುಂಠ ನಾಮಗ್ರಹಣಂ ಅಂದರೆ ಭಗವಂತನ ಹೆಸರನ್ನು, ಸಾಂಕೇತ್ಯಂ ಯಾರನ್ನೋ ಕರೀಲಿಕ್ಕೋಸ್ಕರ, ಅವರ ಹೆಸರು ಕೃಷ್ಣನೋ ರಾಮನೋ ಇದ್ದರೆ ನಾವು ಅವರನ್ನು ಕರೀಲಿಕ್ಕೋಸ್ಕರ ಕೃಷ್ಣ ರಾಮ ಹೇಳಿದರು. ಪಾರಿಹಾಸ್ಯಂ ತಮಾಷೆ ಮಾಡಲಿಕ್ಕೋಸ್ಕರ. ಸ್ತೋಭ ಸುಮ್ಮನೆ ಹಾಗೆ, ಅಂದರೆ ಈಗ ಕೆಲವರು ಹೇಳ್ತಾರೆ ಅಯ್ಯೋ ರಾಮ ಹೇಳಿ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಭಗವಂತನ ಹೆಸರು ಹೇಳ್ತಾ ಇದ್ದಾರೆ ಹೇಳಿ. ಹಾಗೆ ನೆಗ್ಲೆಕ್ಟಲ್ಲಿಯೂ ಹೇಳಿದರು ಕೂಡ. ಹೇಲನಂ ಯಾರನ್ನೋ ಟೀಕೆ ಮಾಡಲಿಕ್ಕೆ, ನಿಂದೆ ಮಾಡಲಿಕ್ಕೆ, ಪರಿಹಾಸ್ಯ ಮಾಡಲಿಕ್ಕೆ ಹೇಳಿದರು ಕೂಡ. ಹಾಗೆ ಹೇಳಿದರೂ ಕೂಡ ಅಶೇಷ ಅಘಹರಂ ವಿದುಹು, ಅದು ಆ ಪಾಪಗಳನ್ನೆಲ್ಲ ಸುಟ್ಟು ಬಿಡ್ತದೆ ಹೇಳಿ. ಅಂದರೆ ಆ ಹೆಸರಿನ ಹಿಂದೆ ಭಗವಂತನ ಮಹಾತ್ಮೆಯ ಅರಿವಿದ್ದರೆ ಅದು ಆ ಪಾಪಗಳನ್ನೆಲ್ಲ ಸುಟ್ಟು ಬಿಡ್ತದೆ ಹೇಳಿ. ಇಷ್ಟು ಹೇಳಿ ವಿಷ್ಣುದೂತರು ಯಮದೂತರನ್ನು ಕಳಿಸಿಬಿಡ್ತಾರೆ. ಇಲ್ಲಿಗೆ ಅಜಾಮಿಳನಿಗೆ ಎಚ್ಚರಿಕೆ ಆಗ್ತದೆ ಅವನ ವಿಷನಿಂದ. ಅವನು ನೋಡಿದ್ದೆಲ್ಲ ನಿಜನೇ, ಯಮದೂತರು ವಿಷ್ಣುದೂತರೆಲ್ಲ ನಿಜವಾಗಿಯೇ ಬಂದಿದ್ದರು. ಅವನಿಗೆ ಇನ್ನೂ ಸ್ವಲ್ಪ ಜೀವನ ದಾನ ಮಾಡಿ ಹೋಗಿಬಿಟ್ರು. ಇದರಿಂದ ಅವನು ಭಗವಂತನ ಕರುಣೆಯನ್ನು ತಿಳಿದು ಅವನು ನಿಜವಾಗಿ ಕರೆದದ್ದು ಅವನ ಮಗನನ್ನೇ. ಆದರೂ ಕೂಡ ಭಗವಂತ ಇಷ್ಟು ಕರುಣೆ ತೋರಿಸಿದ ಹೇಳಿ ಅವನಿಗೆ ಮನವರಿಕೆ ಆಗಿ ಅವನ ಜೀವನವನ್ನೆಲ್ಲ ಬಿಟ್ಟು ತಪಸ್ಸು ಮಾಡಿ ಮೋಕ್ಷವನ್ನು ಪಡಿತಾನೆ. ಅಜಾಮಿಳ ಮೋಕ್ಷಯೋಗ್ಯನಾದ ಜೀವನೇ, ಆದರೆ ತುಂಬ ಪಾಪಗಳು ಮಾಡಿದ್ದಾನೆ. ಆ ಪಾಪಗಳನ್ನೆಲ್ಲ ಸುಡಲಿಕ್ಕೆ ಅವನು ಏನೂ ಪ್ರಾಯಶ್ಚಿತ್ತ ಮಾಡಲಿಲ್ಲ. ಭಗವಂತನ ಧ್ಯಾನದಿಂದನೇ ಆ ಪಾಪಗಳನ್ನೆಲ್ಲ ನಾಶ ಮಾಡಿ ಮೋಕ್ಷವನ್ನು ಪಡೆದ. ಮುಂದೆ ಯಮದೂತರು ಮರಳಿ ಯಮನ ಹತ್ರ ಬರ್ತಾರೆ. ಆವಾಗ ಯಮ ಅವರ ಹತ್ರ ಒಂದು ಮಾತು ಹೇಳ್ತಾನೆ. ಅಜಾಮಿಳನ ಸಾಯುವ ಸಮಯ ನಿಜವಾಗಿ ಬಂದಿತ್ತು, ಆದರೆ ಭಗವಂತನ ಕರುಣೆಯಿಂದ ಅವನಿಗೆ ಇನ್ನೂ ಸ್ವಲ್ಪ ಸಮಯ ಸಿಕ್ಕಿತು. ಭಗವಂತ ಹರಿ, ಅವನು ಪಾಪಗಳನ್ನೆಲ್ಲ ಕದ್ದು ತೆಕೊಂಡು ಹೋಗುವವನು. ಅಂಥ ಭಗವಂತನ ಅನಂತ ಗುಣಗಳನ್ನು ಅವನ ಅನಂತ ನಾಮಗಳು ಹೇಳ್ತವೆ. ಅಂಥ ಅನಂತ ನಾಮಗಳು ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಅಂಥವರ ಪಾಪಗಳನ್ನೆಲ್ಲ ಭಗವಂತನೇ ನಾಶ ಮಾಡಿಬಿಡ್ತಾನೆ. ಅಂಥ ಜನರು ನನ್ನ ಯಮಪಾಶಕ್ಕೆ ಬದ್ಧರಲ್ಲ, ಭಗವಂತನ ಕರುಣೆಯ ಮುಂದೆ ನಾನೇನು ಮಾಡಲಿಕ್ಕಾಗ್ದಿಲ್ಲ ಹೇಳಿ ಯಮ ಹೇಳಿಬಿಡ್ತಾನೆ.
ಇಲ್ಲಿ ಒಂದು ತಿಳಿಬೇಕಾದ ವಿಷಯ ಏನಂದರೆ, ಭಗವಂತನ ಅನಂತ ನಾಮಗಳು ಅವನ ಅನಂತ ಗುಣಗಳನ್ನು ಹೇಳ್ತವೆ ಹೇಳಿದರು. ಅಂದರೆ ಪ್ರತಿಯೊಂದು ನಾಮ ಅನಂತ ಗುಣಗಳನ್ನು ಹೇಳ್ತವೆ. ಪ್ರತಿಯೊಂದು ನಾಮಕ್ಕೂ ಒಂದು ಪ್ರಾಕೃತಿಕವಾದ ಅರ್ಥ ಇರ್ತದೆ. ಅಂದರೆ ಈಗ ವಾಸುದೇವ ಹೇಳಿ ಭಗವಂತನ ಹೆಸರು, ವಸುದೇವನ ಮಗ ಹೇಳಿ ಅದರ ಪ್ರಾಕೃತಿಕವಾದ ಅರ್ಥ, ಅದು ಕೃಷ್ಣಾವತಾರದಲ್ಲಿ ಮಾತ್ರ ಆದದ್ದು. ಆದರೆ ಕೃಷ್ಣಾವತಾರದ ಹಿಂದೆಯೂ ಅವನಿಗೆ ವಾಸುದೇವ ಹೇಳಿಯೇ ಹೆಸರು, ಯಾಕಂದರೆ ಅದಕ್ಕೆ ಅನಂತ ಅಪ್ರಾಕೃತಿಕವಾದ ಅರ್ಥಗಳಿದ್ದಾವೆ. ವಾಸುದೇವ ಅಂದರೆ ಶುದ್ಧವಾದ ಮನಸ್ಸಿನಲ್ಲಿ ಗೋಚರವಾಗುವವನು, ತನ್ನನ್ನು ವಾಸಯತಿ ಮತ್ತು ದೇವಯತಿ, ಮುಚ್ಚಿಟ್ಕೊಳ್ತಾನೆ ಮತ್ತು ತೋರಿಸ್ತಾನೆ, ಹೀಗೆ ತುಂಬ ಅರ್ಥಗಳಿದ್ದಾವೆ ವಾಸುದೇವ ಶಬ್ದಕ್ಕೆ. ಇಂಥ ಅನಂತವಾದ ಅರ್ಥಗಳನ್ನು ಯಾರು ಚಿಂತನೆ ಮಾಡ್ತಾ ಇರ್ತಾರೆ ಅಂಥವರ ಪಾಪ ಎಲ್ಲ ನಾಶವಾಗಿ ಹೋಗ್ತದೆ, ಭಗವಂತನೇ ನಾಶ ಮಾಡ್ತಾನೆ ಹೇಳಿ ಯಮ ಹೇಳ್ತಾನೆ. ಇಲ್ಲಿಗೆ ಅಜಾಮಿಳನ ಕಥೆ ಮುಗೀತು. ಮನು ಮತ್ತು ಶತರೂಪೆಯ ಒಬ್ಬ ಮಗನ ಹೆಸರು ಉತ್ತಾನಪಾದ. ಉತ್ತಾನಪಾದನ ವಂಶದಲ್ಲಿಯೇ ವೈವಸ್ವತ ಮನ್ವಂತರದ ದಕ್ಷ ಪ್ರಜಾಪತಿ ಪ್ರಚೇತಸ್ ಹೇಳಿ ಬಂದಿದ್ದಾನೆ. ಆ ವೈವಸ್ವತ ಮನ್ವಂತರದ ದಕ್ಷ ಪ್ರಜಾಪತಿ ಅಸಿಕ್ನಿಯನ್ನು ಮದುವೆಯಾಗಿ ಅವನಿಗೆ ಸಾವಿರಾರು ಮಕ್ಕಳು ಹರಿಯಶ್ವರರು ಹೇಳಿ, ಸಾವಿರಾರು ಮಕ್ಕಳು ಶಬಲಾಶ್ವರರು ಹೇಳಿ. ಈ ಹರಿಯಾಶ್ವರರು ಮತ್ತು ಶಬಲಾಶ್ವರರಿಗೆ ಅವರ ತಂದೆ ದಕ್ಷ ಪ್ರಜಾಪತಿ ನೀವು ಸೃಷ್ಟಿ ವಿಸ್ತಾರ ಮಾಡಿ ಹೇಳಿ ಆಜ್ಞೆ ಮಾಡ್ತಾನೆ. ಅವರು ನಾವು ಸೃಷ್ಟಿ ವಿಸ್ತಾರ ಮಾಡುವ ಮುಂಚೆ ಭಗವಂತನ ಆಶೀರ್ವಾದ ಪಡೆದುಕೊಂಡು ಬರ್ತೇವೆ ಹೇಳಿ ಹೋಗ್ತಾರೆ. ಆವಾಗ ಅವರಿಗೆ ನಾರದರು ಸಿಕ್ಕಿ ಅವ್ರ ಹತ್ರ ಒಂದು 10 ಪ್ರಶ್ನೆ ಕೇಳ್ತಾರೆ. ಆ 10 ಪ್ರಶ್ನೆಗಳನ್ನು ಕೇಳಿ ಅದರ ಉತ್ತರಗಳನ್ನು ತಿಳಿದುಕೊಂಡಾದಮೇಲೆ ಅವರು ನಮಗೆ ಸೃಷ್ಟಿ ವಿಸ್ತಾರ ಬೇಡ, ನಾವೆಲ್ಲರೂ ತಪಸ್ಸು ಮಾಡ್ತೇವೆ ಹೇಳಿ ಹೊರಟು ಬಿಡ್ತಾರೆ. ಆ 10 ಪ್ರಶ್ನೆಗಳೇನು ಹೇಳಿ ನಾವಿಲ್ಲಿ ನೋಡುವ. ಮೊದಲನೇ ಪ್ರಶ್ನೆ ಭೂಹು ಅಂದರೆ ಭೂಮಿಯ ಅಂತ್ಯ ಯಾವುದು ಹೇಳಿ ಕೇಳ್ತಾರೆ. ಇಲ್ಲಿ ಭೂಹು ಅಂದರೆ ಸಂಸಾರ, ಸಂಸಾರದ ಅಂತ್ಯ ಮೋಕ್ಷ. ಒಂದು ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಪುರುಷ ಇದ್ದಾನೆ, ಅದು ಯಾವ ರಾಜ್ಯ ಹೇಳಿ ಕೇಳ್ತಾರೆ. ಇದರ ಉತ್ತರ ಏನಂದರೆ ಪುರುಷ ಅಂದರೆ ಭಗವಂತ, ರಾಜ್ಯ ಅಂದರೆ ಈ ಜಗತ್ತು. ಈ ಜಗತ್ತೇ ರಾಜ್ಯ, ಅದರಲ್ಲಿ ಒಬ್ಬನೇ ಒಬ್ಬ ಪುರುಷ ಇರೋದು, ಒಬ್ಬನೇ ಒಬ್ಬ ಸ್ವತಂತ್ರವಾದ ಪುರುಷ ಇರೋದು, ಅವನು ಭಗವಂತ. ಮೂರನೇ ಪ್ರಶ್ನೆ ಏನಂದರೆ ಒಂದು ಗುಹೆ ಉಂಟು, ಆ ಗುಹೆ ಒಳಗೆ ಹೋದರೆ ಹೊರಗೆ ಬರಲಿಕ್ಕಾಗ್ದಿಲ್ಲ, ಆ ಗುಹೆ ಯಾವುದು ಹೇಳಿ. ಇದರ ಉತ್ತರ ಏನಂದರೆ ಆ ಗುಹೆ ಹೃದಯ ಗುಹೆ. ಹೃದಯದೊಳಗೆ ಹೋಗಿ ನಾವು ಭಗವಂತನನ್ನು ಕಂಡುಬಿಟ್ರೆ ಮತ್ತೆ ಹೊರಗೆ ಬರೋದಿಲ್ಲ. ನಾಲ್ಕನೇ ಪ್ರಶ್ನೆ ಒಬ್ಬಳು ಹೆಂಗಸಿದ್ದಾಳೆ, ಅವಳು ಮತ್ತೆ ಮತ್ತೆ ಬಣ್ಣ ಬದಲಾಯಿಸ್ತಿರ್ತಾಳೆ, ಅವಳು ಯಾರು ಹೇಳಿ. ಇದರ ಉತ್ತರ ಬುದ್ಧಿ ಹೇಳಿ. ಬುದ್ಧಿ ಪುನಃ ಪುನಃ ಬಣ್ಣ ಬದಲಾಯಿಸ್ತಿರ್ತದೆ, ಖುಷಿ, ಕೋಪ, ದುಃಖ, ಇದೆಲ್ಲ ಅದರ ಬಣ್ಣಗಳು. ಐದನೇ ಪ್ರಶ್ನೆ ಒಬ್ಬ ಮನುಷ್ಯ ಒಂದು ವೇಶ್ಯ ಸ್ತ್ರೀಯೊಟ್ಟಿಗೆ ಸುಖವಾಗಿರ್ತಾನೆ, ಅವಳು ಹೇಳಿದಾಗೆ ಕೇಳ್ಕೊಂಡಿದ್ದು ಬಿಡ್ತಾನೆ, ಅದು ಯಾರು ಹೇಳಿ. ಉತ್ತರ ಏನಂದರೆ ಜೀವ. ಜೀವನೇ ಆ ಮನುಷ್ಯ, ಬುದ್ಧಿಯೇ ಆ ವೇಶ್ಯ ಸ್ತ್ರೀ, ಅವಳು ಹೇಳಿದಾಗೆ ಕೇಳ್ಕೊಂಡಿರ್ತಾನೆ ಅವನು. ಆರನೇ ಪ್ರಶ್ನೆ ಒಂದು ನದಿ ಉಂಟು, ಅದು ಆಚೆಗೂ ಹರಿತಾ ಉಂಟು, ಈಚೆಗೂ ಹರಿತಾ ಉಂಟು, ಎರಡು ಬದಿಯೂ ಹರಿತಾ ಉಂಟು, ಅದು ಯಾವುದು ಹೇಳಿ. ಈ ನದಿಯೇ ಮಾಯ ಅಥವಾ ಅಜ್ಞಾನ, ಸಂಸಾರದಲ್ಲಿರುವಂಥ ಅಜ್ಞಾನ. ಆಚೆ ಬದಿಗೆ ಹರಿಯುವುದು ಅಂದರೆ ಹೊಸ ಜೀವರೆಲ್ಲ ಸಂಸಾರದೊಳಗೆ ಬರ್ತಾ ಇರ್ತಾರೆ, ಈಚೆ ಬದಿಯೂ ಹರಿತದೆ ಅಂದರೆ ಇದ್ದ ಜೀವರೆಲ್ಲ ಮುಕ್ತಿ ಪಡೆದು ಹೋಗ್ತಿರ್ತಾರೆ ಹೇಳಿ. ಏಳನೇ ಪ್ರಶ್ನೆ 25 ವಸ್ತುಗಳಿರುವ ಮನೆ ಯಾವುದು ಹೇಳಿ. ಇಲ್ಲಿ 25 ವಸ್ತುಗಳು ಇರುವ ಮನೆ ಅಂದರೆ ಈ ಶರೀರ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಮತ್ತು 5 ತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 8ನೇ ಪ್ರಶ್ನೆ ಒಂದು ಬಿಳಿ ಹಂಸ ಉಂಟು, ಅದು ತುಂಬ ರೋಚಕವಾದ ಕಥೆಗಳನ್ನೆಲ್ಲ ಹೇಳ್ತಾ ಉಂಟು, ಯಾವುದಾ ಹಂಸ? ಆ ಹಂಸಗಳು ಜ್ಞಾನಿಗಳು, ಅವ್ರು ಹೇಳುವಂಥ ಕಥೆಗಳಂದರೆ ಶಾಸ್ತ್ರ. 9ನೇ ಪ್ರಶ್ನೆ ಒಂದು ಚೂಪಾದ ಕತ್ತಿ ಯಾವಾಗಲೂ ತಿರುಗ್ತಾನೆ ಇರ್ತದೆ, ಯಾವುದಾ ಕತ್ತಿ? ಅದೇ ಸಮಯ, ಅದು ಯಾವಾಗಲೂ ನಿಲ್ಲುವುದಿಲ್ಲ. 10ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ತಂದೆಯ ಆದೇಶ ಏನು ಹೇಳಿ. ತಂದೆ ಅಂದರೆ ಭಗವಂತ, ಅವನ ಆದೇಶ ಅಂದರೆ ವೇದಗಳು. ಭಗವಂತನ ಆಜ್ಞೆ ವೇದಗಳು, ಮಿತ್ರನ ವಾಕ್ಯಗಳು ಪುರಾಣಗಳು, ಹೆಂಡತಿಯ ಮಾತುಗಳು ಕವಿತೆಗಳು ಹೇಳಿ. ಹಾಗೆ ಅಪ್ಪನ ಆಜ್ಞೆಗಳು ಅಂದರೆ ವೇದ. ಇದನ್ನು ನಾರದರಿಂದ ಕೇಳಿ ಅರ್ಥ ಮಾಡಿಕೊಂಡು ಈ ಹರಿಯಾಶ್ವರರು ಶಬಲಾಶ್ವರರು ತಪಸ್ಸಿಗೆ ಹೋಗಿಬಿಡ್ತಾರೆ. ದಕ್ಷನಿಗೆ ನಾರದ ಮೇಲೆ ಸಿಟ್ಟು ಬರ್ತದೆ, ನನ್ನ ಮಕ್ಕಳನ್ನೆಲ್ಲ ನಾನು ಸೃಷ್ಟಿ ವಿಸ್ತಾರ ಮಾಡಲಿಕ್ಕೆ ಕಳಿಸಿದ್ರೆ ನೀನು ಅವರನ್ನು ತಪಸ್ಸಿಗೆ ಕಳಿಸಿಬಿಟ್ಟು ಹೇಳಿ ನಾರದರಿಗೆ ದಕ್ಷ ಪ್ರಜಾಪತಿ ಶಾಪ ಕೊಡ್ತಾನೆ, ನಿಮಗೆ ಎಲ್ಲಿಯೂ ನೆಲೆ ಇಲ್ಲದೆ ಹೋಗಲಿ ಹೇಳಿ ಶಾಪ ಕೊಟ್ಟುಬಿಡ್ತಾನೆ. ಹೀಗೆ ಅವನ ಗಂಡು ಮಕ್ಕಳೆಲ್ಲ ತಪಸ್ಸಿಗೆ ಹೋಗಿಬಿಟ್ರು ಹೇಳಿ 60 ಹೆಣ್ಣು ಮಗಳಂದಿರನ್ನು ಸೃಷ್ಟಿ ಮಾಡಿ ಅವರಿಂದ ಮುಂದಿನ ವೈವಸ್ವತ ಮನ್ವಂತರದ ಸೃಷ್ಟಿ ವಿಸ್ತಾರವೆಲ್ಲ ಆಗ್ತದೆ. ಈ ಸೃಷ್ಟಿ ವಿಸ್ತಾರವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಮುಖ್ಯವಾಗಿ ಈ 60 ಹೆಣ್ಮಗಳಂದಿರಲ್ಲಿ 13 ಹೆಣ್ಮಗಳಂದಿರನ್ನು ಕಾಶ್ಯಪ ಋಷಿಗಳಿಗೆ ಕೊಡ್ತಾರೆ. ಈ 13ರಲ್ಲಿ ಒಬ್ಬಳು ದಿತಿ ಹೇಳಿ. ದಿತಿ ಮತ್ತು ಕಶ್ಯಪರ ಮಕ್ಕಳು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಇನ್ನೊಬ್ಳು ಧನು ಹೇಳಿ. ಧನು ಮತ್ತು ಕಶ್ಯಪರ ಮಕ್ಕಳೇ ದಾನವರು. ಈ 13ರಲ್ಲಿ ಇನ್ನೊಬ್ಳು ಅದಿತಿ ಹೇಳಿ. ಈ ಅದಿತಿ ಕಶ್ಯಪರ ಮಕ್ಕಳೇ 12 ಆದಿತ್ಯರು, ಇಂದ್ರ, ಸೂರ್ಯ, ಪರ್ಜನ್ಯ, ಮಿತ್ರ, ವರುಣ, ಅರ್ಯಮ, ಪೂಷ, ತ್ವಷ್ಟ, ಸವಿತ, ಭಗ, ಧಾತ ಮತ್ತು ಭಗವಂತನ ಅವತಾರನಾದಂಥ ವಾಮನ. ಈಗ ಈ 12 ಆದಿತ್ಯರಲ್ಲಿ ಒಬ್ಬ ತ್ವಷ್ಟ ಹೇಳಿ. ತ್ವಷ್ಟಾನ ಮಗ ವಿಶ್ವರೂಪಾಚಾರ್ಯ. ಈ ವಿಶ್ವರೂಪಾಚಾರ್ಯರನ್ನು ಇಂದ್ರ ಕೊಂದಿದ್ದ. ಇದರ ಹಿನ್ನೆಲೆಯ ಕಥೆ ಏನಂದರೆ, ಒಂದು ತುಂಬ ಶಕ್ತಿಯುತವಾದ ಹಯಗ್ರೀವ ಬ್ರಹ್ಮವಿದ್ಯೆ ಅಥವಾ ನಾರಾಯಣ ವರ್ಮ ಹೇಳುವಂಥ ವಿದ್ಯೆಯನ್ನು
ಇಂದ್ರ ದಧೀಚಿಗೆ ಉಪದೇಶ ಮಾಡಿ ಯಾರಿಗೂ ಹೇಳಬಾರ್ದು ಹೇಳಿದ್ದ. ಇಂದ್ರ ಹೀಗೆ ಹೇಳಿದ್ರೂ ಅಶ್ವಿನಿ ದೇವತೆಗಳು ದಧೀಚಿಗೆ ಕುದುರೆಯ ಮುಖವನ್ನಿಟ್ಟು ಆ ಮುಖದಿಂದ ಈ ಉಪದೇಶವನ್ನು ಪಡೆದಿದ್ದರು. ಅದಾದಮೇಲೆ ಅಶ್ವಿನಿ ದೇವತೆಗಳಿಂದ ವಿಶ್ವರೂಪಾಚಾರ್ಯರು ಇದೇ ಹಯಗ್ರೀವ ಬ್ರಹ್ಮವಿದ್ಯೆಯನ್ನು ಪಡೆದಿದ್ದ. ಹೀಗೆ ಈ ಹಯಗ್ರೀವ ಬ್ರಹ್ಮವಿದ್ಯೆಯನ್ನು ದುರುಪಯೋಗ ಮಾಡಿದಂಥ ದಧೀಚಿ ಮತ್ತು ವಿಶ್ವರೂಪಾಚಾರ್ಯರು ಇಬ್ಬರೂ ಸಾಯಬೇಕು. ಇದು ಇದರ ಹಿನ್ನೆಲೆಯ ಕತೆ. ಒಂದು ದಿನ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಮೇಲೆ ಏನೋ ಸಿಟ್ಟು ಮಾಡಿಕೊಂಡು ಹೋಗಿಬಿಟ್ರು. ಅದಕ್ಕೆ ಟೆಂಪರರಿ ಆಗಿ ವಿಶ್ವರೂಪಾಚಾರ್ಯರನ್ನು ದೇವಗುರುಗಳಾಗಿ ಮಾಡಿದರು ಕೆಲವು ದಿನಗಳಿಗೆ. ಆದರೆ ವಿಶ್ವರೂಪಾಚಾರ್ಯರಿಗೆ ತನ್ನ ತಾಯಿಯ ಕಡೆಯವರಂದರೆ ಸ್ವಲ್ಪ ಪ್ರೀತಿ. ತಾಯಿಯ ಕಡೆಯವರು ದಾನವರು. ಹಾಗೆ ಯಜ್ಞದಲ್ಲಿ ಆಹುತಿ ಕೊಡುವಾಗ ದಾನವರಿಗೂ ಒಂದು ಪಾಲು ಕೊಟ್ಟು ಬಿಡುವರು. ಇದನ್ನು ತಿಳಿದಾದ್ಮೇಲೆ ಇಂದ್ರನಿಗೆ ಸಿಟ್ಟು ಬಂದು ವಿಶ್ವರೂಪಾಚಾರ್ಯರನ್ನು ಕೊಂದುಬಿಟ್ಟ. ವಿಶ್ವರೂಪಾಚಾರ್ಯರ ತಂದೆಯಾದ ತ್ವಷ್ಟ 12 ಆದಿತ್ಯರಲ್ಲಿ ಒಬ್ಬ. ಇಂದ್ರ ತನ್ನ ಮಗನನ್ನು ಕೊಂದ ಹೇಳಿ ಗೊತ್ತಾಗಿ ಇಂದ್ರನನ್ನು ಸಾಯಿಸುವಂಥ ಇನ್ನೊಂದು ಮಗ ಬೇಕು ಹೇಳಿ ಅವನು ವೃತ್ರನನ್ನು ಮಗನಾಗಿ ಪಡೆದ. ವೃತ್ರನ ಹತ್ರ ಯುದ್ಧ ಮಾಡಲಿಕ್ಕೋಸ್ಕರ ಭಗವಂತನ ಆಜ್ಞೆ ಪ್ರಕಾರ ದೇವತೆಗಳು ಹೋಗಿ ದಧೀಚಿ ಹತ್ರ ಅವನ ಅಸ್ಥಿಗಳನ್ನು ದಾನ ಮಾಡಲಿಕ್ಕೆ ಕೇಳ್ತಾರೆ. ದಧೀಚಿ ದೇಹತ್ಯಾಗ ಮಾಡಿ ತನ್ನ ಅಸ್ಥಿಗಳನ್ನು ಸಂತೋಷದಿಂದ ದಾನ ಮಾಡಿಬಿಡ್ತಾನೆ. ಈ ಅಸ್ಥಿಗಳಿಂದ ಮಾಡಿದ ವಜ್ರಾಯುಧದಿಂದನೇ ಇಂದ್ರ ವೃತ್ರನೊಟ್ಟಿಗೆ ಹೋರಾಡಿದ. ತುಂಬ ದೊಡ್ಡ ಯುದ್ಧ ನಡೀತದೆ. ಕೊನೆಗೆ ವೃತ್ರನ ಶಕ್ತಿಯೆಲ್ಲ ಹ್ರಾಸವಾಗಿ ಅವನು ಸಾಯಲಿಕ್ಕೆ ಸಿದ್ಧನಾಗ್ತಾನೆ. ಇಂದ್ರ ಅವನನ್ನು ಸಂಹಾರ ಮಾಡುವ ಮುಂಚೆ ಒಂದು ಮಾತು ಹೇಳ್ತಾನೆ ವೃತ್ರ, ಭಗವಂತ ನನ್ನಿಂದ ಸಂತುಷ್ಟನಾಗಲಿ, ನನಗೆ ಯಾವ ಲೋಕವೂ ಬೇಡ, ಸತ್ಯಲೋಕ ಸ್ವರ್ಗ ಭೂಮಿ ಏನೂ ಬೇಡ, ನನಗೆ ಭಗವಂತನ ಭಕ್ತಿ ಒಂದಿದ್ರೆ ಸಾಕು ಹೇಳಿ ಹೇಳ್ತಾನೆ. ಇದು ಕೇಳಿದ ಕೂಡಲೇ ಇಂದ್ರನಿಗೆ ಗೊಂದಲವಾಗ್ತದೆ. ಏನು ಇವನು ಹೀಗೆ ಭಗವದ್ಭಕ್ತನಾಗಿ ಮಾತಾಡ್ತಾ ಇದ್ದಾನೆ, ಇವನೇನೋ ದುಷ್ಟ ಅಂದ್ಕೊಂಡಿದ್ದೆ, ಇವನನ್ನು ಕೊಲ್ಲಬೇಕೋ ಬೇಡವೋ ಹೇಳಿ ಗೊಂದಲವಾಗ್ತದೆ. ಆವಾಗ ವೃತ್ರ ಹೇಳ್ತಾನೆ, ನೀನು ಏನು ಮಾಡ್ತಿಲ್ಲ, ನಾನು ಏನು ಮಾಡ್ತಿಲ್ಲ, ನಾವೆಲ್ಲರೂ ಇನ್ಸ್ಟ್ರೂಮೆಂಟ್ಗಳಷ್ಟೇ, ಭಗವಂತನೇ ಎಲ್ಲ ಮಾಡೋದು. ನನಗೆ ಇವತ್ತು ಸಾಯುವ ಪಾತ್ರ ಕೊಟ್ಟಿದ್ದಾನೆ, ನಿಂಗೆ ಇವತ್ತು ಕೊಲ್ಲುವ ಪಾತ್ರ ಕೊಟ್ಟಿದ್ದಾನೆ, ನಿನ್ನ ಪಾತ್ರವನ್ನು ಸರಿಯಾಗಿ ನಿಭಾಯಿಸು ಹೇಳಿ ಇಂದ್ರನಿಗೆ ಹೇಳ್ತಾನೆ. ಆವಾಗ ಇಂದ್ರ ಅವನನ್ನು ಸಂಹಾರ ಮಾಡ್ತಾನೆ. ಇಲ್ಲಿ ಪರೀಕ್ಷಿತನಿಗೊಂದು ಪ್ರಶ್ನೆ ಬರ್ತದೆ, ಈ ವೃತ್ರ ಏನು ಹೀಗೆ ಮಾತಾಡಿಬಿಟ್ಟ, ಅವನು ದುಷ್ಟ ಜೀವನ ಸಾತ್ವಿಕ ಜೀವನ, ದುಷ್ಟ ಜೀವ ಆದರೆ ಯಾಕೆ ಹೀಗೆ ಮಾತಾಡಿದ, ಸಾತ್ವಿಕ ಜೀವವಾದರೆ ಯಾಕೆ ಹೀಗೆ ದುಷ್ಟನಾಗಿ ವರ್ತಿಸಿದ ಹೇಳಿ. ಅದಕ್ಕೆ ಶುಕಾಚಾರ್ಯರು ವೃತ್ರನ ಹಿನ್ನೆಲೆಯ ಕಥೆಯನ್ನು ಹೇಳುವ ಮುಂಚೆ ಒಂದು ಮಾತು ಹೇಳ್ತಾರೆ. ಒಂದು ಮನುಷ್ಯ ಮಾಡುವ ಕ್ರಿಯೆಗಳಿಗೆಲ್ಲ 3 ಕಾರಣಗಳಿರ್ಬೋದು. ಒಂದು ಅವನದೇ ಆದ ಸ್ವಭಾವ, ಇನ್ನೊಂದು ಹೊರಗಿನ ಪ್ರಭಾವ, ಅವನ ಪರಿವಾರದ ನಂಬಿಕೆಗಳ ಪ್ರಭಾವ, ಅವನ ಸಂಘದ ಪ್ರಭಾವ, ಅವನು ಎಲ್ಲಿ ಬೆಳೆದ ಹೇಳುವಂಥ ಪ್ರಭಾವ, ಇದೆಲ್ಲ ಅವನ ಸ್ವಭಾವವನ್ನು ಮುಚ್ಚಿಡಬಹುದು. ಇನ್ನು 3ನೇದ್ದು ಋಷಿಗಳು ಅಥವಾ ದೇವತೆಗಳ ಶಾಪಗಳು. ಆ ಶಾಪಗಳಿಂದಾಗಿ ಒಂದು ಒಳ್ಳೆ ಮನುಷ್ಯ ಕೆಟ್ಟವನಾಗಿ ವರ್ತಿಸ್ಬೋದು. ಇಲ್ಲಿ ವೃತ್ರನ ಸಂದರ್ಭದಲ್ಲಿ ಅವನಿಗೆ ಪಾರ್ವತಿಯ ಶಾಪ ಇತ್ತು. ಆ ಶಾಪದಿಂದಾಗಿ ಅವನು ದುಷ್ಟನಾಗಿ ಹುಟ್ಟಿ ಇಂದ್ರನೊಟ್ಟಿಗೆ ಹೋರಾಡಬೇಕಾಯಿತು. ಅವನು ಸಾಯುವ ಕ್ಷಣದಲ್ಲಿ ಅವನ ನಿಜವಾದ ಸ್ವಭಾವ ಗೊತ್ತಾಯಿತು. ಹೀಗೆ ಹೇಳಿ ವೃತ್ರನ ಹಿಂದಿನ ಕಥೆಯನ್ನು ಶುಕಾಚಾರ್ಯರು ಹೇಳ್ತಾರೆ. ಅವನು ಹಿಂದಿನ ಜನ್ಮದಲ್ಲಿ ಚಿತ್ರಕೇತು ಹೇಳಿ ಒಂದು ರಾಜ ಆಗಿದ್ದ. ಈ ಚಿತ್ರಕೇತುಗೆ ಸುಮಾರು ಹೆಂಡತಿಯರಿದ್ದರು, ಆದರೆ ಮಕ್ಕಳಿಲ್ಲ. ಅಂಗಿರಸ್ ಋಷಿಗಳ ಆಶೀರ್ವಾದದಿಂದ ಒಂದು ಹೆಂಡತಿಯಲ್ಲಿ ಒಬ್ಬ ಮಗನ ಆಗ್ತಾನೆ. ಆ ಮಗ ಅಂದರೆ ಅವನಿಗೆ ತುಂಬ ಪ್ರೀತಿ, ಆ ಮಗನನ್ನು ಕೊಟ್ಟ ಹೆಂಡತಿ ಅಂದರೆ ಕೂಡ ತುಂಬ ಪ್ರೀತಿ. ಇದನ್ನು ಕಂಡ ಬೇರೆ ಹೆಂಡತಿಯರಿಗೆಲ್ಲ ತುಂಬ ಅಸೂಯೆ. ಆ ಅಸೂಯೆಯಿಂದ ಅವರ ಮಗುಗೆ ವಿಷ ಹಾಕಿ ಅದನ್ನು ಸಾಯಿಸಿಬಿಡ್ತಾರೆ. ಚಿತ್ರಕೇತು ದುಃಖದಲ್ಲಿ ಅಳುತ್ತಾ ಕೂತ್ಬಿಟ್ಟ. ಈ ಸಂದರ್ಭದಲ್ಲಿ ಅಂಗಿರಸ್ ಋಷಿಗಳು ನಾರದರೊಟ್ಟಿಗೆ ಪುನಃ ಬಂದರು. ಅವರನ್ನು ಅವನು ತುಂಬ ಬೇಡ್ಕೊಂಡ, ನನ್ನ ಮಗನನ್ನು ಪುನಃ ಜೀವಂತವಾಗಿ ಮಾಡಿ ಹೇಳಿ. ಆವಾಗ ನಾರದರು ಹೇಳ್ತಾರೆ, ಆ ಜೀವವನ್ನೇ ನಾವಿಲ್ಲಿ ಕರೆದು ಕೇಳುವ, ಇಲ್ಲಿ ಶರೀರ ಉಂಟು, ಈ ಶರೀರದಲ್ಲಿ ಪುನಃ ಪ್ರವೇಶ ಮಾಡ್ತೀಯಾ ಹೇಳಿ ಆ ಜೀವವನ್ನೇ ಕೇಳುವ ಹೇಳಿ ಹೇಳ್ತಾರೆ. ಹಾಗೆ ಆ ಜೀವವನ್ನು ಅಲ್ಲಿ ಕರೆದು ಕೇಳ್ತಾರೆ, ನಿನ್ನ ತಂದೆ ಅಳ್ತಾ ಕೂತಿದ್ದಾನೆ, ಅವನಿಗೋಸ್ಕರ ಈ ಶರೀರವನ್ನು ಪುನಃ ಪ್ರವೇಶ ಮಾಡ್ತೀಯಾ ಹೇಳಿ ಕೇಳ್ತಾರೆ. ಆವಾಗ ಆ ಜೀವ ಹೇಳ್ತದೆ, ಇದು ಯಾವ ತಂದೆ, ನನಗೆ ಎಷ್ಟೋ ಜನ್ಮಗಳಾಗಿದ್ದಾವೆ, ಪ್ರತಿಯೊಂದು ಜನ್ಮದಲ್ಲಿ ಒಂದೊಂದು ತಂದೆ ಇದ್ದಾರೆ, ಅಷ್ಟು ತಂದೆಯಂದರೊಟ್ಟಿಗೂ ನನಗೆ ಏನೂ ಅಟ್ಯಾಚ್ಮೆಂಟ್ಸ್ ಇಲ್ಲ, ಅವರೊಟ್ಟಿಗೆ ಏನು ಬಂಧನ ಇತ್ತು ಅದು ಶರೀರವನ್ನು ಬಿಟ್ಟು ಹೋಗುವಾಗ ನನಗೆ ಆ ತಂದೆಯೊಟ್ಟಿಗೆ ಆ ಬಂಧನ ಹೋಗಿಬಿಟ್ಟಿತು. ಇದು ಯಾವುದೋ ಒಂದು ಜನ್ಮದ ಯಾವುದೋ ಒಂದು ತಂದೆಗೋಸ್ಕರ ನಾನು ಯಾಕೆ ಈ ಶರೀರವನ್ನು ಪುನಃ ಪ್ರವೇಶ ಮಾಡಬೇಕು, ಈ ಶರೀರವನ್ನು ಬಿಟ್ಟು ಹೋದಾದ್ಮೇಲೆ ನಾನು ಸುಖವಾಗಿದ್ದೇನೆ, ಅದರಲ್ಲಿ ಪುನಃ ಪ್ರವೇಶ ಮಾಡಲಿಕ್ಕೆ ಯಾಕೆ ಹೇಳ್ತಾ ಇದ್ದೀರಿ ನನಗೆ ಹೇಳಿ ಕೇಳ್ತಾನೆ. ಇಷ್ಟೆಲ್ಲ ಕೇಳಿ ಚಿತ್ರಕೇತುಗೆ ಮನವರಿಕೆ ಆಗ್ತದೆ. ಅವನಿಗೆ ವೈರಾಗ್ಯ ಬಂದುಬಿಟ್ಟು ಅವನು ನಾರದರು ಮತ್ತು ಅಂಗಿರಸ್ ಋಷಿಗಳಿಂದ ಜ್ಞಾನೋಪದೇಶವನ್ನು ಪಡೆದು ಕೊನೆಗೆ ಭಗವಂತನನ್ನು ಒಲಿಸ್ಕೊಂಡು ಬಿಡ್ತಾನೆ. ಭಗವಂತ ಒಲ್ದಾದ್ಮೇಲೆ ಅವನಿಗೆ ಸ್ವಲ್ಪ ಗರ್ವ ಬರ್ತದೆ, ನಾನು ಭಗವಂತನನ್ನು ನೋಡಿದವನು ಹೇಳಿ. ಒಂದು ದಿನ ಅವನು ಕೈಲಾಸದಲ್ಲಿರುವಾಗ ಶಿವ ಪಾರ್ವತಿಯರನ್ನು ಕಾಣ್ತಾನೆ. ಎಲ್ಲ ಋಷಿಗಳ ಮುಂದೆ ಪಾರ್ವತಿ ಶಿವನ ತೊಡೆಯ ಮೇಲೆ ಕೂತ್ಕೊಂಡು ಅವನನ್ನು ಆಲಿಂಗಿಸ್ತಿರ್ತಾಳೆ. ಇದನ್ನು ಕಂಡು ಅವನ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಏನಿದು ಶಿವ ಪಾರ್ವತಿಯರು ಹೀಗೆ ಕೂತಿದ್ದಾರೆ ಎಲ್ಲ ಋಷಿಗಳ ಮುಂದೆ ಹೇಳಿ. ಅವನ ಮನಸ್ಸಲ್ಲಿ ಏನು ನಡೀತಾ ಉಂಟು ಹೇಳಿ ಪಾರ್ವತಿಗೆ ಗೊತ್ತಾಗಿ ಅವನಿಗೆ ಶಾಪ ಕೊಟ್ಟು ಬಿಡ್ತಾಳೆ. ಮುಂದಿನ ಜನ್ಮದಲ್ಲಿ ನೀನು ರಾಕ್ಷಸ ಸ್ವಭಾವದವನಾಗಿ ಹುಟ್ಟು ಹೇಳಿ ಶಾಪ ಕೊಡ್ತಾಳೆ. ಅದರಿಂದಾಗಿ ಅವನು ಮುಂದಿನ ಜನ್ಮದಲ್ಲಿ ವೃತ್ರನಾಗಿ ಹುಟ್ಟಿದ. ಚಿತ್ರಕೇತು ಒಳ್ಳೆ ಸ್ವಭಾವದವನೇ, ಕ್ಷಣಿಕವಾಗಿ ಅವನಿಗೇನೋ ದುರ್ಬುದ್ಧಿ ಬಂದು ಹಾಗೆ ಆಲೋಚನೆ ಮಾಡಿದ. ಅದಕ್ಕೆ ಪಾರ್ವತಿ ಹತ್ರ ಕ್ಷಮೆ ಕೇಳ್ಕೊಳ್ತಾನೆ, ಆದರೆ ಆ ಶಾಪವನ್ನು ಸಂತೋಷದಿಂದ ಸ್ವೀಕರಿಸ್ತಾನೆ. ಇಲ್ಲಿಗೆ ಭಾಗವತದ 6ನೇ ಸ್ಕಂದ ಮುಗಿತದೆ.